ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ತೆಂಗಿನಕಾಯಿ ಚಿಪ್ಪಿಂದ ನಾವು ಮನೆಯಲ್ಲಿ ತುಂಬಾ ಸುಲಭವಾಗಿ ಮೆಹಂದಿಯನ್ನು ಮಾಡ್ಬೋದು. ಸ್ವಲ್ಪನೂ ದುಡ್ಡು ಖರ್ಚು ಮಾಡ್ದೇನೆ ಈಸಿಯಾಗಿ ನಾವು ಮೆಹಂದಿಯನ್ನು ಮನೆಯಲ್ಲೇ ಹಾಕ್ಬೋದು. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನನ್ನ ಕೈ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಕೇವಲ ನಾವು ಮೆಹಂದಿಯನ್ನು ಹಚ್ಚಿಬಿಟ್ಟು ಕೈ ವಾಶ್ ಮಾಡಿಕೊಂಡ್ರೆ ಸಾಕು, ತುಂಬಾ ಕೆಂಪಾಗುತ್ತೆ. ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ತೆಂಗಿನಕಾಯಿ ಚಿಪ್ಪನ್ನು ಇಟ್ಕೊಂಡಿದ್ದೀನಿ. ನಂತರ ನಡುವಿಗೆ ಒಂದು ಬಟ್ಲು ಅಥವಾ ಒಂದು ಕಪ್ಪನ್ನು ನಾವು ಇಡಬೇಕು. ಖಾಲಿ ಕಪ್ಪನ್ನೇ ಇಡಬೇಕು. ಈಗ ನಾನಿಲ್ಲಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ನಂತರ ಅದರ ಮೇಲ್ಗಡೆ ಇನ್ನೊಂದು ಪಾತ್ರೆಯಲ್ಲಿ ನೀರನ್ನು ತುಂಬಿಟ್ಟು ಇಡಬೇಕು ಈ ರೀತಿಯಾಗಿ. ಫ್ರೆಂಡ್ಸ್, ಗ್ಯಾಸನ್ನು ಹೈ ಫ್ಲೇಮಲ್ಲೇ ಮಾಡಿ ನಾನೀಗ 30 ನಿಮಿಷಗಳ ಕಾಲ ಇದನ್ನ ಕುಕ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಜಾಸ್ತಿ ಮೆಹಂದಿ ಬೇಕಪ್ಪ ಅಂದರೆ ಜಾಸ್ತಿ ಹೊತ್ತು ನೀವು ಇದನ್ನು ಕುಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈಗ ನಾನು ನಿಮಗೆ ಇಲ್ಲಿ 30 ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ. ಇದು ಆವಿಯಾಗಿ ನೀರಿಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಕಪ್ಪಲ್ಲಿ ನೋಡ್ತಾ ಇರ್ಬೋದು. ಸೊ ಈ ನೀರಿಂದನೇ ನಾವು ಮೆಹಂದಿಯನ್ನು ಮಾಡ್ಕೊಳ್ಳೋದು. ಈಗ ಇದನ್ನು ನಾನು ಪೂರ್ತಿ ತಣ್ಣಗಾಗೋಕ್ಕೆ ಸೈಡ್ಗೆ ಇಡ್ತಾ ಇದ್ದೀನಿ. ಇಲ್ಲಿ ತಣ್ಣಗಾಗಿದೆ. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕೆಳಗಡೆ ಒಂದು ರೀತಿಯಲ್ಲಿ ಬ್ಲ್ಯಾಕ್ ರೀತಿಯಲ್ಲಿ ಕಾಣ್ತಾ ಇದೆಯಲ್ವಾ, ಅದು ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಕೈಯಲ್ಲಿ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ನೀವು ಇದನ್ನು 15 ದಿನದವರೆಗೂ ಸ್ಟೋರ್ ಮಾಡ್ಬೋದು. ನಿಮಗೆ ಯಾವಾಗ ಬೇಕಲ್ಲ ಆವಾಗ ನೀವು ಮೆಹಂದಿಯನ್ನು ಕೂಡ ಕೈಯಲ್ಲಿ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪನೇ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ನಾನೊಂದು 2 ಟೀ ಸ್ಪೂನ್ ಆಗೋಷ್ಟು ನೀರನ್ನು ಈಗ ತಗೊಂಡಿದ್ದೀನಿ. ಅದರಲ್ಲಿ ಚಿಟಿಕೆ ಆಗೋಷ್ಟು ಕುಕ್ಮವನ್ನು ಸೇರಿಸಬೇಕು. ದೇವರಿಗೆಲ್ಲ ನಾವು ಯೂಸ್ ಮಾಡ್ತೀವಲ್ಲ, ನಮ್ಮ ಹಣೆಗೆ ದೇವರಿಗೆ, ಆ ಕುಕ್ಮವನ್ನು ನಾನಿಲ್ಲಿ ಸೇರಿಸಿದ್ದೀನಿ. ನಂತರ ನಾವು ಇಲ್ಲಿ ಮೆಹಂದಿ ಡಿಸೈನನ್ನು ಬಿಡಿಸ್ಕೋಬೇಕಾಗತ್ತೆ. ಸೊ ನಿಮಗೆ ಮೆಹಂದಿ ತೆಗೆಯೋಕ್ಕೆ ಬರೋಲ್ಲಪ್ಪ ಅಂದರೆ ನೀವು ಮೊದಲಿಗೆ ಪೆನ್ನಿಂದ ಕೈಯಲ್ಲೇ ಬಿಡಿಸ್ಕೊಂಡು ನಂತರ ನೀವು ಒಂದು ಬರ್ಡ್ಸ್ ತೊಗೊಂಡ್ಬಿಟ್ಟು ಮೆಹಂದಿಯನ್ನು ಬಿಡಿಸ್ಬೋದು. ನನಗೂ ಕೂಡ ಮೆಹಂದಿ ಬಿಡಿಸೋಕೆ ಬರೋದಿಲ್ಲ ಫ್ರೆಂಡ್ಸ್. ನಾನು ಕೂಡ ಫಸ್ಟು ಪೆನ್ನಿಂದ ಮೆಹಂದಿಯನ್ನು ತೆಗೆದುಬಿಟ್ಟು ನಂತರ ಮೆಹಂದಿಯನ್ನು ಕೈಗೆ ಹಾಕೋತೀನಿ. ಸೊ ಈಗ ವಿಡಿಯೋದಲ್ಲಿ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ, ಬರ್ಡ್ಸ್ನಿಂದನೇ ತೆಗೆದುಬಿಟ್ಟು. ಸೊ ನಿಮಗೆ ಯಾವ ರೀತಿ ಬೇಕಲ್ಲ ಆ ರೀತಿಯಾಗಿ ನೀವು ಮೆಹಂದಿಯನ್ನು ಬಿಡಿಸ್ಕೋಬೋದು. ಫ್ರೆಂಡ್ಸ್, ಈ ನೀರನ್ನು ನೀವು 15 ದಿನವರೆಗೂ ಸ್ಟೋರ್ ಮಾಡ್ಬೋದು. ಚಿಕ್ಕ ಪುಟ್ಟ ಫಂಕ್ಷನ್ಸು ಮನೇಲಿದ್ದಾಗ ಸೊ ಕೆಲಸ ಜಾಸ್ತಿ ಇರುತ್ತೆ, ಆವಾಗೆಲ್ಲ ನಮಗೆ ಮೆಹಂದಿ ಬಿಡಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಆವಾಗ ನಾವು ತಕ್ಷಣವೇ ಈ ಮೆಹಂದಿಯನ್ನು ಕೈಗೆ ಹಾಕೋಬೋದು. ಸೊ ನೀವು ನೋಡ್ತಾ ಇರ್ಬೋದು, ಈಗ ನಮ್ಮ ಮೆಹಂದಿಯನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ಹಾಕ್ಕೊಂಡು ಕೇವಲ 2 ನಿಮಿಷದಲ್ಲಿ ನಾನು ಕೈಯನ್ನು ವಾಶ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಜಾಸ್ತಿ ಹೊತ್ತು ಬಿಟ್ಟಷ್ಟು ಚೆನ್ನಾಗಿ ಕಲರ್ ಬರುತ್ತೆ. ಸೊ ನಾನು ತಕ್ಷಣವೇ ವಿಡಿಯೋಗೋಸ್ಕರ ಇಲ್ಲಿ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಏನೋ ಆಗಲಿ ಕೈಗೆ ಮೆಹಂದಿ ಹಾಕಿದರೆ ಹೆಣ್ಮಕ್ಳ ಕೈ ಲಕ್ಷಣವೇ ಚೇಂಜು. ಕೈ ತುಂಬ ಬಳೆ ಆಯಿತು, ಕೈಗೆ ಮೆಹಂದಿ ಆಯಿತು, ಹಾಕಿದಾಗ ಒಂದು ರೀತಿಯಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತಲ್ಲ. ಸೊ ನನಗೂ ಕೂಡ ತುಂಬಾ ಇಷ್ಟ ಮೆಹಂದಿ ಹಾಕೋದು ಅಂದರೆ. ಸೊ ಈ ನೀರನ್ನು ನೀವು 15 ದಿನದವರೆಗೂ ಸ್ಟೋರ್ ಮಾಡ್ಬೋದು. ಒಂದು ಕಂಟೈನರ್ ಬಾಕ್ಸಲ್ಲಿ ಹಾಕಿಬಿಟ್ಟು ಸ್ಟೋರ್ ಮಾಡಿ. ಫ್ರೆಂಡ್ಸ್, ನಾನು ವಿಡಿಯೋಗೋಸ್ಕರ ಇಲ್ಲಿ ಜಾಸ್ತಿ ನೀರನ್ನು ತಗೊಂಡು ತೋರಿಸಿದ್ದೀನಿ. ಜಾಸ್ತಿ ಇದು ಯೂಸ್ ಆಗೋದಿಲ್ಲ, ಅದಕ್ಕೋಸ್ಕರ ನೀವು ಸ್ವಲ್ಪನೇ ನೀರನ್ನು ತಗೊಂಡು ಚಿಟಿಕೆ ಆಗೋಷ್ಟು ಕುಕ್ಮವನ್ನು ಸೇರಿಸ್ಕೋಬೇಕು. ಈ ನೀರನ್ನು ನೀವು 15 ದಿನದವರೆಗೂ ಸ್ಟೋರ್ ಮಾಡ್ಬೋದು. ಅದೇ ಕುಕ್ಮವನ್ನು ನಾವು ಸೇರಿಸಿದ ಮೇಲೆ ಜಾಸ್ತಿ ಹೊತ್ತು ಸ್ಟೋರ್ ಮಾಡೋಕ್ಕೆ ಆಗೋದಿಲ್ಲ. ತಕ್ಷಣವೇ ಮೆಹಂದಿಯನ್ನು ನಾವು ಹಚ್ಕೋಬೇಕು. ನಾನಿಲ್ಲಿ ಉಳಿದಿರೋಂಥ ನೀರನ್ನು ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆ ನಾನು ಬಲಗೈಗೆ ಕೂಡ ಇಲ್ಲಿ ನಮ್ಮ ಮನೆ ಪಕ್ಕ ಒಬ್ಬರು ಆಂಟಿ ನನಗೆ ಹಚ್ಚಿದ್ರು. ಎಷ್ಟು ನೀಟಾಗಿ ಕೂಡ ಹಚ್ಚಿದ್ರು ಅವರು. ನಾನೊಂದು ಅರ್ಧ ತಾಸುವರೆಗೂ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ. ಅರ್ಧ ತಾಸು ಆದ ನಂತರ ನಾನಿಲ್ಲಿ ಕೈ ಚೆನ್ನಾಗಿ ವಾಶ್ ಮಾಡಿಕೊಂಡೆ. ಫ್ರೆಂಡ್ಸ್, ಇದು ತಕ್ಷಣವೇ ವಾಶ್ ಮಾಡಿಕೊಂಡೆ. ಸೊ ಇದು ಸರಿಯಾಗಿ ಕಲರ್ ಬರಲಿಲ್ಲ. ಸೊ ಒಂದು ಅರ್ಧ ತಾಸುವರೆಗೆ ರೆಸ್ಟ್ ಮಾಡೋಕ್ಕೆ ಬಿಡಿ, ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಫ್ರೆಂಡ್ಸ್, ನಾವು ಮೆಹಂದಿ ಹಚ್ಚಿದ ಮೇಲೆ ಜಾಸ್ತಿ ನೀರಲ್ಲಿ ಕೆಲಸ ಮಾಡಿದ್ರೆ ಇದು ಬೇಗನೆ ಮೆಹಂದಿ ಹೋಗುತ್ತೆ. ಸೊ ನಾವು ಜಾಸ್ತಿ ನೀರಲ್ಲಿ ಕೆಲಸ ಮಾಡಲಿಲ್ಲಪ್ಪ ಅಂದರೆ ತುಂಬ ಚೆನ್ನಾಗಿ ಕೈಯಲ್ಲಿ ನೀಟಾಗಿರುತ್ತೆ ಇದು. ನಂತರ ನಾನು ನಿಮಗೆ ಇಲ್ಲಿ ಇನ್ನೊಂದು ತುಂಬಾ ಯೂಸ್ಫುಲ್ ಆಗಿರುವಂಥ ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ತೆಂಗಿನಕಾಯಿ ಚಿಪ್ಪನ್ನು ನಾವು ಗ್ಯಾಸ್ ಮೇಲೆ ಈ ರೀತಿ ಸ್ವಲ್ಪ ಉರಿ ಹಚ್ಕೋಬೇಕು. ಈ ರೀತಿ ಹಚ್ಕೊಂಡ ನಂತರ ಗ್ಯಾಸನ್ನು ಆಫ್ ಮಾಡಿ ನಾವು ದೇವ್ರಿಗೆಲ್ಲ ಧೂಪವನ್ನು ಹಾಕ್ತೀವಲ್ಲ ಅದ್ರ ಮೇಲ್ಗಡೆ ಇಡಬೇಕು. ಅಥವಾ ನೀವು ಒಂದು ಪ್ಲೇಟ್ ಮೇಲೆ ಕೂಡ ಹಾಕ್ಬೋದು. ಸೊ ಈ ರೀತಿ ಕೆಂಡವನ್ನಾಗಿ ಮಾಡ್ಕೋಬೇಕು. ಫ್ರೆಂಡ್ಸ್, ನಾವು ಹೊರಗಡೆ ಅಂಗಡಿಗಳಿಂದ ಇಡ್ಲಿಯನ್ನು ತೊಗೊಂಡು ಬರ್ತೀವಿ. ಸೊ ಕೆಂಡ ಮಾಡೋಕ್ಕಂತ ಇಡ್ಲಿ ತರ್ತೀವಿ ದುಡ್ಡು ಕೊಟ್ಟು. ಅದಕ್ಕಿಂತ ನೀವು ಮನೆಯಲ್ಲಿ ತೆಂಗಿನ ಚಿಪ್ಪಿಂದನೇ ಧೂಪವನ್ನು ಹಾಕ್ಬೋದು. ಸೊ ತುಂಬ ಚೆನ್ನಾಗಿ ಧೂಪ ಆಗುತ್ತೆ ಇದು. ಸೊ ನಾವು ಲೋಬನ್ ಅಂತ ಕೂಡ ಕರಿತೀವಿ.
ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಆಲ್ ಅಂತ ಪ್ರೆಸ್ ಮಾಡಿ. ನಾನು ಮಾಡ್ತಾ ಇರುವಂಥ ಪ್ರತಿ ಒಂದು ವಿಡಿಯೋನು ಫಸ್ಟು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೂ ಕೂಡ ಒಂದು ಪ್ಲೀಸ್ ಕಮೆಂಟನ್ನು ಹಾಕಿ. ಇಷ್ಟ ಆಗಲಿಲ್ಲಪ್ಪ ಅಂದರೂ ಒಂದು ಕಮೆಂಟನ್ನು ಹಾಕಿ ಫ್ರೆಂಡ್ಸ್. ನೀವು ಒಂದು ಕಮೆಂಟ್ ಹಾಕೋದ್ರಿಂದ ನನಗೆ ನೆಕ್ಸ್ಟ್ ವಿಡಿಯೋ ಮಾಡಬೇಕಂತ ಆಸೆ ಕೂಡ ಉಂಟಾಗುತ್ತೆ. ಅದಕ್ಕೋಸ್ಕರ ನೋಡಿದ್ರಲ್ಲ, ತೆಂಗಿನಕಾಯಿ ಚಿಪ್ಪನ್ನು ಇನ್ಮೇಲೆ ನೀವು ಕೂಡ ಬಿಸಾಕಕ್ಕೆ ಹೋಗ್ಬಿಡಿ. ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೂ ಕೂಡ. ಸೊ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.